ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯವರಿಂದ ಶ್ರೀ ಗುರು ಚರಿತ್ರೆಯ ಕಥೆಗಳನ್ನು ಕೇಳಿದ ನಂತರ ನಾಮಾಧಾರಕನು ಶ್ರೀ ಸಿದ್ಧಮುನಿಗಳಿಗೆ ಕೈಮುಗಿದು ನಮಸ್ಕರಿಸಿ, ಗುರುದೇವ, ನೀವು ನನಗೆ ಶ್ರೀ ಗುರುವಿನ ಜೀವನವನ್ನು ವಿವರಿಸಿದ್ದೀರಿ ಮತ್ತು ನಿಮ್ಮ ಆಶೀರ್ವಾದದಿಂದ ನನ್ನ ಕೆಟ್ಟ ಕರ್ಮವನ್ನು ಅಳಿಸಿ ಹಾಕುವ ನಿಜವಾದ ಜ್ಞಾನವನ್ನು ನನಗೆ ನೀಡಿದ್ದೀರಿ. ನಾನು ಧರ್ಮದ ಸಾರವನ್ನು ತಿಳಿದಿದ್ದೇನೆ. ಶ್ರೀ ಗುರುವಿನ ಮೇಲಿನ ಭಕ್ತಿಯು ಕಲ್ಪತರು ಮತ್ತು ವಶಿಷ್ಠ ಮತ್ತು ಶುಕರಂತಹ ಋಷಿಗಳು ಸಹ ಈ ಮಾರ್ಗವನ್ನು ಅನುಸರಿಸುತ್ತಾರೆ. ಈಗ ದಯವಿಟ್ಟು ನನಗೆ ಸದ್ಗುರುವಿನ ಮಾರ್ಗವನ್ನು ತಿಳಿಸಿ ಎಂದನು. ನಾಮಾಧಾರಕನ ಪ್ರಶ್ನೆಗೆ ಸಂತುಷ್ಟರಾದ ಶ್ರೀ ಸಿದ್ಧಮುನಿಗಳು, ನಾಮಾಧಾರಕ, ನೀವು ಶಾಶ್ವತ ತತ್ವಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತೆ ನೀವು ತುಂಬಾ ಅದೃಷ್ಟವಂತರು. ಭ್ರಮೆ ಮತ್ತು ಅಜ್ಞಾನದಿಂದ ತಿಳಿಯುವುದು ಮತ್ತು ಮನಸ್ಸು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ. ಒಮ್ಮೆ ಶಿವನು ಕೈಲಾಸದ ಸುಂದರ ಬಿಂದುವಿನ ಮೇಲೆ ಕುಳಿತಿದ್ದಾಗ ದೇವಿ ಪಾರ್ವತಿ ಕೈಮುಗಿದು ಭಕ್ತಿಯಿಂದ ಕೇಳಿದಳು, ದೇವತೆಗಳ ಮಹಾನ್ ದೇವರು, ಬ್ರಹ್ಮಾಂಡದ ಗುರು, ನನಗೆ ಗುರು ಮಂತ್ರವನ್ನು ನೀಡಿ ಮತ್ತು ಒಬ್ಬರ ಆತ್ಮವು ಬ್ರಹ್ಮದೊಂದಿಗೆ ಐಕ್ಯವಾಗುವ ಮಾರ್ಗವನ್ನು ದಯೆಯಿಂದ ನನಗೆ ತಿಳಿಸಿ ಎಂದಳು. ಭಗವಾನ್ ಶಿವನು ಹೇಳಿದನು, ಪ್ರಿಯ ದೇವಿ, ಇದು ಇದುವರೆಗೆ ಯಾರು ನನ್ನನ್ನು ಕೇಳದ ಪ್ರಶ್ನೆ. ನೀನು ನನ್ನ ಎರಡನೆಯ ರೂಪ. ಅದರಿಂದ ನಾನು ಈ ಸಾರಾಂಶವನ್ನು ನಿಮಗೆ ಹೇಳುತ್ತೇನೆ, ಕೇಳಿ, ಮತ್ತು ಇದು ಎಲ್ಲ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ. ವೇದ, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಮಂತ್ರತಂತ್ರ ವಿದ್ಯಾ, ಸ್ಮೃತಿ ಮತ್ತು ಇತರ ವಿವಿಧ ವಿಜ್ಞಾನಗಳು ಒಬ್ಬನನ್ನು ಭ್ರಮೆಗೆ ಒಳಪಡಿಸುತ್ತವೆ. ಗುರುಭಕ್ತಿಯ ಸಾರವನ್ನು ತಿಳಿಯದ ಜನರು ಯಾಗ, ತಪಸ್ಸು, ವ್ರತ, ದಾನ, ಪಾರಾಯಣಗಳನ್ನು ಮಾಡಿ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾರೆ. ಆದರೆ ಶ್ರೀ ಗುರುವಿನ ಜ್ಯೋತಿ ಬೆಳಗಿದ ನಂತರವೇ ಕಷ್ಟ, ವಿದ್ಯಾ, ಪ್ರಾಪಂಚಿಕ ಭ್ರಮೆ, ಅಜ್ಞಾನ ಎಲ್ಲವೂ ತೊಲಗುತ್ತದೆ. ಗು ಎಂಬುದು ಗುರುಪದದ ಮೊದಲ ವರ್ಣಮಾಲೆಯಾಗಿದ್ದು ಭ್ರಮೆ ಮತ್ತು ಇತರ ಗುಣಲಕ್ಷಣಗಳನ್ನು ಸೃಷ್ಟಿಸುವುದು ಎಂದರ್ಥ. ರು ಬ್ರಹ್ಮದ ಎರಡನೇ ವರ್ಣಮಾಲೆಯಾಗಿದ್ದು ಅದು ಭ್ರಮೆ ಮತ್ತು ವ್ಯರ್ಥ ನೋಟವನ್ನು ನಾಶಪಡಿಸುತ್ತದೆ. ಗುರುವಿನ ಈ ಶಕ್ತಿಯು ಸರ್ವಶ್ರೇಷ್ಠವಾಗಿದೆ ಮತ್ತು ದೇವತೆಗಳು ಸಹ ಪಡೆಯುವುದು ಕಷ್ಟ. ಶಿಷ್ಯನು ಈ ಶ್ರೀ ಗುರುವಿಗೆ ಉತ್ತಮ ಆಸನ, ಹಾಸಿಗೆ, ಬಟ್ಟೆ, ಆಭರಣಗಳನ್ನು ಅರ್ಪಿಸಬೇಕು. ಒಬ್ಬನ ಸ್ಥಾನ, ಆಶ್ರಮ, ಜಾತಿಗಳನ್ನು ಪಡೆಯಲು ಅವನು ಭಕ್ತಿಯಿಂದ ಅವರನ್ನು ಸೇವಿಸಬೇಕು ಮತ್ತು ದೇಹ, ಇಂದ್ರಿಯಗಳಿಂದ ಪ್ರಾರ್ಥಿಸಬೇಕು. ಹಣ, ಮಗ, ಹೆಂಡತಿ ಇತ್ಯಾದಿ ಅವನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಲು ನಾಚಿಕೆ ಪಡಬಾರದು. ಕೌಟುಂಬಿಕ ಜೀವನದಲ್ಲಿ ವಾಸಿಸುವ ಮೂಲಕ ಪುರುಷರು ನರಕಕ್ಕೆ ಹೋಗುತ್ತಾರೆ. ಒಬ್ಬರ ದೇಹವು ಹುಳಗಳು, ರಾತ್ರಿ ಮಣ್ಣು, ಮೂತ್ರ, ಕಫ, ರಕ್ತ, ಮಾಂಸ ಮತ್ತು ಕೆಟ್ಟ ವಾಸನೆಯಿಂದ ತುಂಬಿರುತ್ತದೆ. ಒಬ್ಬ ವ್ಯಕ್ತಿಯನ್ನು ಲೌಕಿಕ ದುಃಖಗಳಿಂದ ಮುಕ್ತಗೊಳಿಸುವ ಶ್ರೀ ಗುರುವಿನ ನಾಮ. ಶ್ರೀ ಗುರುವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಮತ್ತು ಪರಬ್ರಹ್ಮ. ಅವರು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣರಾಗಿದ್ದಾರೆ. ಈ ಲೌಕಿಕ ಸಮುದ್ರದಿಂದ ವ್ಯಕ್ತಿಗಳ ವಿಮೋಚಕ ಮತ್ತು ಎಲ್ಲಾ ವಿದ್ಯೆಗಳ ಜ್ಞಾನವನ್ನು ನೀಡುವವರು. ಶ್ರೀ ಗುರುವಿನ ಜ್ಞಾನವನ್ನು ಒಬ್ಬರ ಕಣ್ಣುಗಳಿಗೆ ಅನ್ವಯಿಸುವ ಮೂಲಕ ಮುಚ್ಚಲಾಗಿದ್ದ ಕಣ್ಣು ತೆರೆಯಲಾಗುತ್ತದೆ. ತಂದೆ ತಾಯಿಗಳು, ಸಹೋದರರು ಮತ್ತು ಲೌಕಿಕ ಜೀವನದ ನಿಜವಾದ ಜ್ಞಾನವನ್ನು ನೀಡುವ ಸತ್ಪುರುಷರು ಎಲ್ಲರೂ ಗುರುಗಳು. ವಿಶ್ವದಲ್ಲಿ ವೈವಿಧ್ಯತೆ ಇದ್ದರೂ ಇನ್ನೂ ಏಕತೆ ಇದೆ. ಶ್ರೀ ಗುರು ಒಬ್ಬನನ್ನು ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತಾನೆ, ಕಾರಣ ಮತ್ತು ಪರಿಣಾಮವನ್ನು ತೋರಿಸುತ್ತಾನೆ. ತ್ರಿಮೂರ್ತಿಗಳು ಕ್ರೋಧಗೊಂಡಾಗ ಶ್ರೀ ಗುರುವು ಭಕ್ತರನ್ನು ರಕ್ಷಿಸುತ್ತಾನೆ. ಆದರೆ ಶ್ರೀ ಗುರುವೇ ಕೋಪಗೊಂಡಾಗ ತ್ರಿಮೂರ್ತಿಗಳು ಸಹ ಅವರನ್ನು ರಕ್ಷಿಸುವುದಿಲ್ಲ. ಕುರುಡನು ಸೂರ್ಯನ ಬೆಳಕನ್ನು ಹೇಗೆ ನೋಡುವುದಿಲ್ಲವೋ ಹಾಗೆಯೇ ಮಂದ ವ್ಯಕ್ತಿಗಳು, ಚಿಂತನಾಶೀಲರು ಕಣ್ಣುಗಳಿಗೆ ಮಾತ್ರ ಕಾಣುವ ಶ್ರೀ ಗುರುವಿನ ಅಮೃತ ಸ್ವರೂಪವನ್ನು ನೋಡುತ್ತಾನೆ. ಶ್ರೀ ಗುರುಗಳು ಬ್ರಹ್ಮಾಂಡ ಸೃಷ್ಟಿ ಮತ್ತು ವಿನಾಶದ ನಾಟಕವನ್ನು ನೋಡುತ್ತಿರುವ ರಾಜನಂತೆ. 3 ನಾಥಗಳು, ಗಣೇಶ, 3 ಭೈರವ ಪೀಠಗಳು, ಸಿದ್ಧ ಪೀಠಗಳು, ದೂತಗಳು ಎಲ್ಲವೂ ಅತ್ಯುತ್ತಮವಾದ ಶ್ರೀಮಲೀನಿ ಮಂತ್ರದೊಂದಿಗೆ ಸಂಬಂಧ ಹೊಂದಿವೆ. ಈ ಶ್ರೀ ಗುರು ಮಂಡಲಕ್ಕೆ ನಮಸ್ಕರಿಸಬೇಕು. ಶ್ರೀ ಗುರುವಿನ ದೇಹದ ಬಗ್ಗೆ ಯೋಚಿಸುವುದು ಶಾಶ್ವತ ಶಿವನ ಬಗ್ಗೆ ಯೋಚಿಸಿದ್ದಂತೆ ಮತ್ತು ಶ್ರೀ ಗುರುವಿನ ನಾಮಸ್ಮರಣೆಯು ಶಾಶ್ವತ ಶಿವನ ಗುಣಗಳನ್ನು ಸ್ತುತಿಸುತ್ತದೆ. ಶ್ರೀ ಗುರುವು ಜನ್ಮರಹಿತರು, ವೃದ್ಧಾಪ್ಯ ರಹಿತರು ಮತ್ತು ಅವರಿಗೆ ಪ್ರಾರಂಭವಿಲ್ಲ. ಸ್ವಯಂ ಹುಟ್ಟಿ ಬದಲಾವಣೆ ಇಲ್ಲದೆ ಉಜ್ವಲ ಆನಂದದಿಂದ ತುಂಬಿದ ಶ್ರೇಷ್ಠ ಮತ್ತು ಶಾಶ್ವತ. ಅವನು ಸ್ವಯಂ ಪ್ರಕಾಶಿಸುತ್ತಾನೆ, ನಿಷ್ಕಳಂಕ, ಸರ್ವವ್ಯಾಪಿ, ಶಾಶ್ವತ ಮತ್ತು ಯಾವುದೇ ಇಲಾಖೆಯಿಲ್ಲ. ವೇದಗಳು ಮತ್ತು ಮನು ಶ್ರೀ ಗುರುವಿನ ತಪಸ್ಸನ್ನು ಈ ರೀತಿಯಲ್ಲಿ ವಿವರಿಸುತ್ತದೆ. ಅದರಿಂದ ಯಾವಾಗಲೂ ಶ್ರೀ ಗುರುವನ್ನು ಸ್ಮರಿಸಬೇಕು.
ಎಲ್ಲ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಚಲಿಸಬಲ್ಲ ಆತ್ಮದ ಜ್ಞಾನದಿಂದ ಮತ್ತು ಅಚಲ ಹಲವಾರು ಜನ್ಮಗಳ ಪಾಪಗಳು ಪ್ರಾಯಶ್ಚಿತವಾಗುತ್ತವೆ. ಸ್ವಯಂ ಜ್ಞಾನಕ್ಕಿಂತ ದೊಡ್ಡ ತತ್ವವಿಲ್ಲ. ಶ್ರೀ ಗುರುವಿನ ಸೇವೆಗಿಂತ ದೊಡ್ಡ ತಪಸ್ಸು ಇಲ್ಲ ಮತ್ತು ಶ್ರೀ ಗುರುವಿನ ಸಲಹೆಗಿಂತ ಆಳವಾದ ಜ್ಞಾನವಿಲ್ಲ. ಶ್ರೀ ಗುರು ಜಗನ್ನಾಥ ಮತ್ತು ಮೂರು ಲೋಕಗಳ ಗುರು. ಶ್ರೀ ಗುರು ವಿಶ್ವ ಮತ್ತು ನಮ್ಮ ಆತ್ಮವು ಎಲ್ಲ ಸೃಷ್ಟಿಯ ಆತ್ಮ. ಈ ಜ್ಞಾನವನ್ನು ನೀಡಿದ ಶ್ರೀ ಗುರುವಿಗೆ ನಮಸ್ಕರಿಸಬೇಕು. ತಪಸ್ಸು ಮತ್ತು ಜ್ಞಾನದ ಬಗ್ಗೆ ಹೆಮ್ಮೆ ಪಡುವ ಮತ್ತು ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿರುವ ವ್ಯಕ್ತಿಗಳು ಮಡಕೆ ಮಾಡುವವನ ಚಕ್ರದಲ್ಲಿ ಚಲಿಸುವ ಮಡಕೆಗಳಂತೆ. ಶ್ರೀ ಗುರುವಿನ ಸೇವೆ ಮಾಡದ ದೇವರುಗಳು, ಗಂಧರ್ವರು, ಪೂರ್ವಜರು, ಯಕ್ಷರು, ಕಿನ್ನರರು, ಋಷಿಗಳು, ಸಿದ್ಧರು ಮೋಕ್ಷವನ್ನು ಪಡೆಯುವುದಿಲ್ಲ. ಪರಮ ಸಂತೋಷ ಮತ್ತು ಅತ್ಯುತ್ತಮ ಆನಂದವನ್ನು ನೀಡುವ ಶ್ರೀ ಗುರುವಿಗೆ ಯಾವಾಗಲೂ ನಮಸ್ಕರಿಸಬೇಕು. ಅವನು ಜ್ಞಾನದ ದೇಗುಲ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ವಿಭಾಗ ವ್ಯಾಪಿಸಿರುವ ತತ್ವಗಳನ್ನು ತಿಳಿದವನು. ಅವನು ಮಾತ್ರ ಶಾಶ್ವತ, ಶುದ್ಧ, ಅಚಲ. ಯಾರು ಎಲ್ಲದಕ್ಕೂ ಸಾಕ್ಷಿಯಾಗಿರುತ್ತಾರೆ ಮತ್ತು ಯಾರು ಅಸ್ತಿತ್ವ ಮತ್ತು ಸತ್ವ, ರಜಸ ಮತ್ತು ತಾಮಸನಂತಹ ಮೂರು ಗುಣಗಳನ್ನು ಹೊಂದಿರುವುದಿಲ್ಲ. ಒಬ್ಬರ ಆತ್ಮವನ್ನು ತಿಳಿದುಕೊಳ್ಳುವುದು ಅತ್ಯುನ್ನತ ಜ್ಞಾನ ಮತ್ತು ಜೀವನದ ಅತ್ಯುನ್ನತ ಗುರಿಯಾಗಿದೆ. ಇದು ಶ್ರೀ ಗುರುವಿನ ಕೃಪೆಯಿಂದ ಮಾತ್ರ ಪ್ರಾಪ್ತವಾಗುತ್ತದೆ. ಸಾಯುವವರೆಗೂ ಶ್ರೀ ಗುರುವನ್ನು ಸ್ಮರಿಸಿ. ಅವರು ಚಂಚಲ ಮನಸ್ಸಿನವರಾಗಿದ್ದರೂ ಅವರನ್ನು ಮರೆಯಬೇಡಿ ಅಥವಾ ತೊರೆಯಬೇಡಿ. ಬುದ್ಧಿವಂತರು ಶ್ರೀ ಗುರುವಿನ ಬಗ್ಗೆ ಅಗೌರವದಿಂದ ಮಾತನಾಡಬಾರದು. ಶ್ರೀ ಗುರುಗಳ ಮುಂದೆ ಸುಳ್ಳು ಹೇಳಬೇಡಿ. ಶ್ರೀ ಗುರುವನ್ನು ಅವಹೇಳನೆ ಮಾಡುವವರು ನರಕಕ್ಕೆ ಹೋಗುತ್ತಾರೆ. ಶ್ರೀ ಗುರುವಿನೊಂದಿಗೆ ವ್ಯರ್ಥವಾಗಿ ಚರ್ಚಿಸುವವರು ಬ್ರಹ್ಮರಾಕ್ಷಸರಾಗುತ್ತಾರೆ ಮತ್ತು ಬಂಜಾರು ಮತ್ತು ನೀರಿಲ್ಲದ ಸ್ಥಳಗಳಲ್ಲಿ ವಾಸಿಸುತ್ತಾರೆ. ಓ ಪಾರ್ವತಿ, ದೇವರು ಮುನಿ ಶಾಪ ನೀಡಿದ್ದರೂ ಶ್ರೀ ಗುರುಗಳು ತಮ್ಮ ಶಿಷ್ಯರನ್ನು ರಕ್ಷಿಸುತ್ತಾರೆ. ಶಾಪ ಕೊಡುವ ಶ್ರೀ ಗುರುವಿನ ಮುಂದೆ ದೇವರುಗಳು ಮತ್ತು ಮುನಿಗಳು ದುರ್ಬಲರಾಗಿದ್ದಾರೆ. ಅವರನ್ನು ಯಾವುದೇ ಸಮಯದಲ್ಲಿ ನಾಶಪಡಿಸಬಹುದು. ಓ ದೇವಿ, ಸ್ಮೃತಿಗಳು ಮತ್ತು ವೇದಗಳ ಪ್ರಕಾರ ಶ್ರೀ ಗುರುವು ಪರಬ್ರಹ್ಮ. ಗುರು 2 ಅಕ್ಷರಗಳ ಮಂತ್ರ. ಬ್ರಹ್ಮದಿಂದ ಹುಲ್ಲಿನವರೆಗೆ ಎಲ್ಲ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಶಾಶ್ವತ, ಸಂಪೂರ್ಣ, ನಿರಾಕಾರ, ಗುಣಗಳಿಲ್ಲದ ಮುಳುಗಿರುವ ಶ್ರೀ ಗುರುವಿಗೆ ನಮಸ್ಕರಿಸಿ. ಅವನು ಎಲ್ಲ ಆತ್ಮಜ್ಞಾನ ವಿಭಾಗಗಳಿಗಿಂತ ಮೇಲಿರುವವನು ಮತ್ತು ನಿಜವಾದ ಸಚ್ಚಿದಾನಂದ ರೂಪದಿಂದ ತುಂಬಿದ್ದಾನೆ. ಬ್ರಹ್ಮವು ಕರ್ಪೂರ ಮತ್ತು ಹೂವುಗಳಲ್ಲಿನ ಸುಗಂಧದಂತೆ ಮತ್ತು ವಸ್ತುವಿನಲ್ಲಿರುವ ತಂಪು ಮತ್ತು ಉಷ್ಣತೆಯಂತೆ ಶಾಶ್ವತವಾಗಿದೆ. ಈ ಜ್ಞಾನವನ್ನು ಶ್ರೀ ಗುರುವಿನ ಮೂಲಕ ಮಾತ್ರ ಪಡೆಯಬಹುದು. ಅದರಿಂದ ಶುದ್ಧ ಮತ್ತು ಸ್ಪಷ್ಟ ಹೃದಯ ಮತ್ತು ಏಕಭಕ್ತಿಯಿಂದ ಅವರನ್ನು ಆರಾಧಿಸಿ ಮತ್ತು ಸೇವೆ ಮಾಡಿ. ಧ್ಯಾನದಲ್ಲಿ ಬ್ರಹ್ಮದೊಂದಿಗೆ ಐಕ್ಯನಾದವನು ಕುಂಡಲಿನಿ, ಬ್ರಹ್ಮರಂಧ್ರ ಮತ್ತು ನಿರಾಕಾರವನ್ನು ಅರಿತು ಮೋಕ್ಷವನ್ನು ಪಡೆಯುತ್ತಾನೆ. ಅಜ್ಞಾನಿಗಳು ಲೌಕಿಕ ಸಮುದ್ರವನ್ನು ಗೆಲ್ಲುತ್ತಾರೆ ಮತ್ತು ಬುದ್ಧಿವಂತರು ಶ್ರೀ ಗುರುವಿನ ಮಾರ್ಗವನ್ನು ಅನುಸರಿಸಿ ಕ್ರಿಯೆಗಳ ಜ್ಞಾನವನ್ನು ಪಡೆಯುತ್ತಾರೆ. ಯಾರು ಶ್ರೀ ಗುರು ಗೀತೆಯನ್ನು ಓದುತ್ತಾರೋ, ಕೇಳುತ್ತಾರೋ ಅಥವಾ ಬರೆಯುತ್ತಾರೋ ಮತ್ತು ಅದನ್ನು ಹಣದಿಂದ ದಾನ ಮಾಡುವವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಲೌಕಿಕ ಜೀವನದ ದುಃಖಗಳನ್ನು ತೊಡೆದುಹಾಕಲು ಯಾವಾಗಲೂ ಶ್ರೀ ಗುರು ಗೀತೆಯನ್ನು ಓದಬೇಕು. ಗುರುಗೀತೆಯ ಪ್ರತಿಯೊಂದು ಉಚ್ಚಾರಣೆಯು ಸಾವನ್ನು ಗೆಲ್ಲಲು, ಎಲ್ಲ ತೊಂದರೆಗಳನ್ನು ಮತ್ತು ಯಕ್ಷ, ರಾಕ್ಷಸ, ದೆವ್ವ, ಕಳ್ಳರು, ಹುಲಿಗಳು ಮತ್ತು ರೋಗಗಳ ಭಯವನ್ನು ತೊಡೆದುಹಾಕಲು ಅನುವು ಮಾಡಿಕೊಡುತ್ತದೆ. ಓ ದೇವಿ, ಶ್ರೀ ಗುರು ಗೀತೆಯನ್ನು ದರ್ಬೆ, ಆಸನ ಅಥವಾ ಬಿಳಿ ಕಂಬಳಿಯ ಮೇಲೆ ಗಮನವಿಟ್ಟು ಮನಸ್ಸಿನಿಂದ ಕುಳಿತು ಓದಬೇಕು. ಶಾಂತಿಗಾಗಿ ಬಿಳಿ ಆಸನವನ್ನು ಬಳಸಿ. ಮೋಡಿ ಮಾಡಲು ಕೆಂಪು, ದುಷ್ಟರನ್ನು ಶಿಕ್ಷಿಸಲು ಕಪ್ಪು ಮತ್ತು ಸಂಪತ್ತನ್ನು ಪಡೆಯಲು ಹಳದಿ. ಶಾಂತಿಗಾಗಿ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಿ. ಮೋಡಿ ಮಾಡುವುದಕ್ಕಾಗಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮತ್ತು ಸಂಪತ್ತನ್ನು ಪಡೆಯಲು ಪಶ್ಚಿಮಕ್ಕೆ ಅಭಿಮುಖವಾಗಿ ಕುಳಿತುಕೊಳ್ಳಿ. ಗುರುಗೀತೆ ಪಠಣವು ಒಂದು ಪ್ರೋತ್ಸಾಹಕ ಶಕ್ತಿಯನ್ನು ನೀಡುತ್ತದೆ. ಗುಣಗಳನ್ನು ಬೆಳೆಸಿಕೊಳ್ಳುತ್ತದೆ, ಕೆಟ್ಟ ಕಾರ್ಯಗಳನ್ನು ನಾಶಪಡಿಸುತ್ತದೆ, ಒಳ್ಳೆಯ ಕಾರ್ಯಗಳನ್ನು ಯಶಸ್ವಿಗೊಳಿಸುತ್ತದೆ, ಗ್ರಹಗಳ ಭಯವನ್ನು ಹೋಗಲಾಡಿಸುತ್ತದೆ, ದುಷ್ಟ ಕನಸುಗಳನ್ನು ನಾಶಪಡಿಸುತ್ತದೆ, ಸಂತಾನಹೀನ ಮಹಿಳೆಯರಿಗೆ ಗರ್ಭಧರಿಸಲು ಸಹಾಯ ಮಾಡುತ್ತದೆ, ವಿವಾಹಿತ ಮಹಿಳೆಯರಿಗೆ ಅದೃಷ್ಟವನ್ನು ನೀಡುತ್ತದೆ, ತಮ್ಮ ಪತಿಯನ್ನು ತಮ್ಮ ಜೀವನಾವಧಿವರೆಗೆ ಜೀವಂತವಾಗಿರಿಸುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ.
ವಿಧವೆಯು ಶ್ರೀ ಗುರು ಗೀತೆ ಓದಿದರೆ ಅವಳು ಮೋಕ್ಷವನ್ನು ಪಡೆಯುತ್ತಾಳೆ. ಅವಳು ಆಸೆಯಿಂದ ಓದಿದರೆ ಅವಳು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಗಂಡನನ್ನು ಪಡೆಯುತ್ತಾಳೆ ಮತ್ತು ಅವಳ ಎಲ್ಲ ದುಃಖಗಳು, ಕಷ್ಟಗಳು ಮತ್ತು ಶಾಪಗಳು ನಾಶವಾಗುತ್ತವೆ. ಶ್ರೀ ಗುರು ಗೀತೆಯನ್ನು ಸ್ವಲ್ಪ ನಿರೀಕ್ಷೆಯಿಂದ ಓದುವವರಿಗೆ ಕಾಮಧೇನು ಇದ್ದಂತೆ, ಅದು ಆಸೆಯಿಂದ ಓದುವವರಿಗೆ ಕಲ್ಪತರು ಇದ್ದಂತೆ, ಒಳ್ಳೆಯದನ್ನೆಲ್ಲ ಯೋಚಿಸುವವರಿಗೆ ಚಿಂತಾಮಣಿಯಂತೆ. ಮೋಕ್ಷಕ್ಕಾಗಿ ಓದಿದರೆ ಮೋಕ್ಷ ಸಿಗುತ್ತದೆ, ಪ್ರಾಪಂಚಿಕ ಸುಖಕ್ಕಾಗಿ ಓದಿದರೆ ಜೀವನದಲ್ಲಿ ಸಕಲ ಸುಖಗಳು ಸಿಗುತ್ತವೆ. ಶ್ರೀ ಗುರು ಗೀತೆಯನ್ನು ಕೆಲವು ಉದ್ದೇಶದಿಂದ ನದಿಯ ದಂಡೆಯಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಕುಳಿತು ಓದಬಹುದು. ವಿಷ್ಣು, ಶಿವ, ದೇವಿ ಅಥವಾ ಇತರ ದೇವರ ಮಂದಿರ, ಮಠ, ಗೋಶಾಲೆ, ವಟವೃಕ್ಷದ ಕೆಳಗೆ, ಆಮ್ಲ, ಮಾವಿನ ಮರ ಅಥವಾ ತುಳಸಿ ಗಿಡದ ಹತ್ತಿರ ಅಥವಾ ಸ್ಮಶಾನದ ಮೈದಾನದಲ್ಲಿ ಏಕಾಂಗಿ ಆದರೆ ಶುದ್ಧ ಮತ್ತು ಅಚ್ಚುಕಟ್ಟಾಗಿ ಓದಬೇಕು. ಶ್ರೀ ಗುರುವಿನ ಭಕ್ತನು ಮೂರ್ಖನಾಗಿದ್ದರೂ ಅವನು ಇನ್ನೂ ಶ್ರೇಷ್ಠ. ಅವನಿಗೆಲ್ಲ ಒಳ್ಳೆಯ ಕಾರ್ಯಗಳು, ತಪಸ್ಸು, ವ್ರತ, ದೀಕ್ಷೆಗಳು ಯಶಸ್ವಿಯಾಗುತ್ತವೆ. ಅವು ಎಂದಿಗೂ ನಿರರ್ಥಕವಾಗುವುದಿಲ್ಲ. ಬ್ರಹ್ಮ ಎಂದು ಕರೆಯಲ್ಪಡುವ ಶ್ರೀಗುರು ಅವರು ಯಾವಾಗಲೂ ಶುದ್ಧರಾಗಿದ್ದಾರೆ ಮತ್ತು ಅವರು ಎಲ್ಲಿಗೆ ಹೋದರೂ ಅಲ್ಲಿ ದೇವರು, ತೀರ್ಥ ಮತ್ತು ಪೀಠದ ಉಪಸ್ಥಿತಿ ಇರುತ್ತದೆ. ಗುರುಗೀತೆಯನ್ನು ಹಾಸಿಗೆ ಮೇಲೆ ಕುಳಿತು ಅಥವಾ ಮಲಗಿ, ನಿಂತಿರುವವರು, ನಡೆಯುವುದು, ಮಾತನಾಡುವುದು, ಕುದುರೆ ಅಥವಾ ಆನೆಯ ಮೇಲೆ ಸವಾರಿ ಮಾಡಿ ಓದಬಹುದು. ಅವನಿಗೆ ಪುನರ್ಜನ್ಮವಿಲ್ಲ. ಸಮುದ್ರದಲ್ಲಿನ ನೀರು, ಹಾಲಿನ ಪಾತ್ರೆಯಲ್ಲಿನ ಹಾಲು, ತುಪ್ಪದ ಪಾತ್ರೆಯಲ್ಲಿನ ತುಪ್ಪ ಮತ್ತು ಒಡೆದ ಮಡಕೆಯಲ್ಲಿನ ಆಕಾಶವು ಒಂದೇ ಆಗಿರುವಂತೆಯೇ ಆತ್ಮವು ದೇವರೊಂದಿಗೆ ಒಂದೇ ಆಗಿರುತ್ತದೆ. ಹಾಗೆಯೇ ಧ್ಯಾನಿಯು ದೇವರೊಂದಿಗೆ ಐಕ್ಯರಾಗಿರುತ್ತಾನೆ ಮತ್ತು ಹಗಲು ರಾತ್ರಿ ತನ್ನಲ್ಲಿ ಕಳೆದು ಹೋಗುತ್ತಾನೆ. ಓ ಪಾರ್ವತಿ, ಒಬ್ಬನು ಶ್ರೀ ಗುರುವಿನ ಆಶೀರ್ವಾದ ಪಡೆದಾಗ ಅವನ ಎಲ್ಲಾ ಸಂದೇಹಗಳು ಮಾಯವಾಗುತ್ತವೆ. ಸರಸ್ವತಿ ದೇವಿಯು ಅವನ ನಾಲಿಗೆ ಮೇಲೆ ನೆಲೆಸಿದ್ದಾಳೆ ಮತ್ತು ಅವನು ಶ್ರೀ ಗುರುವಿನ ಕೃಪೆಯಿಂದ ಆನಂದ ಮತ್ತು ಮೋಕ್ಷ ಎರಡನ್ನೂ ಪಡೆಯುತ್ತಾನೆ. ಒಮ್ಮೆ ಗುರುಗೀತೆಯ ಪಠಣ, ವ್ರತ ಮತ್ತು ಹಲವಾರು ಜನ್ಮಗಳ ತಪಸ್ಸು ಫಲ ನೀಡುತ್ತದೆ. ನಾನು ನಿಮಗೆ ಈ ಸಂಖ್ಯಾಶಾಸ್ತ್ರದ ತತ್ವವನ್ನು ಹೇಳಿದ್ದೇನೆ. ಒಬ್ಬನೇ ದೇವರು, ಒಂದೇ ಧರ್ಮ, ಒಂದೇ ಭಕ್ತಿ, ಒಂದೇ ತಪಸ್ಸು, ಬೇರೇನೂ ಅಲ್ಲ. ಸ್ವತಃ ಶ್ರೀ ಗುರುವಿನ ತತ್ವಕ್ಕಿಂತ ಹೆಚ್ಚಿನ ತತ್ವವಿಲ್ಲ. ಶ್ರೀಗುರು ಪಾಲಕರು, ಕುಟುಂಬ ಮತ್ತು ಜನಾಂಗದ ಭಕ್ತಿ ಇರುವ ಮನೆ ಅದೃಷ್ಟವಂತ. ಶ್ರೀಗುರು ಪಾಲಕರು, ಕುಟುಂಬ ಮತ್ತು ಜನಾಂಗದ ಭಕ್ತಿ ಇರುವ ಮನೆ ಅದೃಷ್ಟವಂತ. ಜ್ಞಾನ ಮತ್ತು ತಪಸ್ಸಿನ ಕೊರತೆಯಿಂದ ಶ್ರೀಗುರುವನ್ನು ಆರಾಧಿಸುವವರು ದುರ್ದೈವಿಗಳು. ಜ್ಞಾನ ಮತ್ತು ತಪಸ್ಸಿನ ಕೊರತೆಯಿಂದ ಶ್ರೀಗುರುವನ್ನು ಆರಾಧಿಸದವರು ದುರ್ದೈವಿಗಳು. ಬ್ರಹ್ಮ, ವಿಷ್ಣು, ಮಹೇಶ, ದೇವರುಗಳು, ಋಷಿಗಳು, ಪೂರ್ವಜರು, ಕಿನ್ನರರು, ಸಿದ್ಧರು, ಚರಣರು, ಯಕ್ಷರು, ಮುನಿಗಳು, ಶ್ರೀಗುರುವಿನ ಒಲವು ಮಹಾಪವಿತ್ರ ತೀರ್ಥದಂತೆ. ಶ್ರೀ ಗುರುಗಳ ತೀರ್ಥವು ಎಲ್ಲಾ ತೀರ್ಥಗಳಿಗೆ ಮೂಲವಾಗಿದೆ. ಒಬ್ಬನು ಪ್ರಯಾಣದಲ್ಲಿ ಅಥವಾ ಯುದ್ಧದ ಸಮಯದಲ್ಲಿ, ಶತ್ರುಗಳ ದಾಳಿಯ ಸಮಯದಲ್ಲಿ ಶ್ರೀಗುರು ಗೀತೆಯನ್ನು ಓದಿದರೆ ಅವನು ಜೀವನದಲ್ಲಿ ವಿಜಯವನ್ನು ಮತ್ತು ಮರಣದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ. ಶ್ರೀ ಗುರು ಗೀತೆಯನ್ನು ದುಷ್ಟತನದಿಂದ, ದುಷ್ಟ ಸ್ಥಳಗಳಲ್ಲಿ ಮತ್ತು ಚಂಚಲ ಮನಸ್ಸಿನಿಂದ ಓದಿದರೆ ಅದು ಕೆಟ್ಟ ಪರಿಣಾಮಗಳನ್ನು ನೀಡುತ್ತದೆ. ನೀನು ನನಗೆ ಪ್ರಿಯವಾಗಿರುವುದರಿಂದ ನಾನು ಈ ಸಾರಾಂಶವನ್ನು ನಿನಗೆ ಹೇಳಿದ್ದೇನೆ. ಇದನ್ನು ನಿನ್ನ ಬಳಿ ಇಟ್ಟುಕೊಳ್ಳಿ. ಲೌಕಿಕ ಭೋಗಗಳಲ್ಲಿ ಮಗ್ನನಾಗದ ಮತ್ತು ಭಕ್ತಿಯುಳ್ಳವನಿಗೆ ಇದನ್ನು ಹೇಳಿ. ಆದರೆ ಭಕ್ತಿಯಿಲ್ಲದ, ಮೋಸ, ಕುತಂತ್ರ, ನಾಸ್ತಿಕ ಮತ್ತು ವ್ಯರ್ಥವಾಗಿ ಚರ್ಚಿಸುವವರಿಗೆ ಇದನ್ನು ಹೇಳಬೇಡಿ. ಇದು ಸ್ಕಾಂದ ಪುರಾಣದ ಉತ್ತರ ಕಾಂಡದಲ್ಲಿ ಉಲ್ಲೇಖಿಸಿರುವಂತೆ ಈಶ್ವರ ಮತ್ತು ಪಾರ್ವತಿಯ ನಡುವಿನ ಸಂವಾದದ ರೂಪದಲ್ಲಿ ಶ್ರೀ ಗುರುಗೀತೆಯ ಸಾರಾಂಶವು ಇಲ್ಲಿ ಕೊನೆಗೊಳ್ಳುತ್ತದೆ. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.